ಎಐ ಮತ್ತು ಇವಿ ಅವುಗಳ ಒಂದು ಕಾಲದಲ್ಲಿ ಇದ್ದೇವೆ ನಾವು ಈಗ ಅಲ್ವಾ. ಎಲ್ಲಿ ನೋಡಿದ್ರು ಎಐ ಕೇಳ್ತೀವಿ, ಇವಿನೂ ಕೇಳ್ತೀವಿ. ಆದ್ರೆ ಇವಿ ವೆಹಿಕಲ್ ಬಂದಾಗ ಸಾಮಾನ್ಯವಾಗಿ ಬೈಕ್ಸ್ ಮತ್ತೆ ಟೂ ವೀಲರ್ಸ್ ಗಳಿಗೆ ಜಾಸ್ತಿ ಪ್ರಾಡಕ್ಟ್ಸ್ ಗಳು ಬಂದಿದ್ದಾವೆ. ಎಲ್ಲ ಕಂಪನಿಗಳು ಅದರಲ್ಲಿ ಉತ್ಸುಕರಾಗಿದ್ದಾರೆ. ಹಾಗೆ ನೋಡಿದ್ರೆ ನೀವು ಫಂಡ್ ಯಾರು ಮಾಡ್ತಾರಂತ ನೋಡಿದ್ರೆ ಗವರ್ಮೆಂಟ್ ಪುಷ್ ಆಗಿರ್ಬೋದು, ಬೈಕ್ಸ್ಗೆ ಕಾರ್ಗಳಿಗಿರುತ್ತೆ, ವಿಸಿಗಳಾಗಿರ್ಬೋದು. ಆದ್ರೆ ನೀವು ಬೈಕ್ಸ್ ಹೋಗಿಲ್ಲ, ಕಾರ್ಗೂ ಹೋಗಿಲ್ಲ. ನೀವು ಒಂದು ವಸಂತ ಅವ್ರು ಹೇಳ್ದಾಗ ಒಂದು ಬಿಕ್ಕಟ್ಟಿನಲ್ಲಿರುವ ಕ್ಷೇತ್ರ ಕೃಷಿ, ಅದಕ್ಕೆ ಹೋಗ್ಬಿಟ್ಟು ಒಂದು ಇವಿ ಸೊಲ್ಯೂಷನ್ ಕೊಡೋಣ ಅಂತ ಶುರು ಮಾಡಿದ್ರಿ. ಏನ್ ಕಾರಣ? ಮೂನ್ ರೈಡರ್ ಬಗ್ಗೆ ಹೇಳಿ. ಖಂಡಿತ. ನಮಗೂ ಒಂದೊಂದ್ಸತಿ ಅನ್ಸುತ್ತೆ ನಾವ್ ಯಾಕೆ ಬರೀ 2 ವೀಲರ್ 3 ವೀಲರ್ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಬರೀ ಪ್ಯಾಸೆಂಜರ್ ಮೂವ್ಮೆಂಟ್ ಅಲ್ಲ, ಇಲ್ಲಿ ಅನ್ರಿಲಯಬಲ್ ಟೆರೈನ್ ಕಂಡೀಷನ್ಸ್, ಸೊ ನಿಮ್ ಅದು ಕರೆಂಟ್ ಡ್ರಾ ಮಾಡೋದು ಎಲ್ಲ ಕಾಂಪ್ಲೆಕ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಜನರಿಕ್ ಇವಿ ಕಾಂಪೋನೆಂಟ್ಸ್ ಎಲ್ಲ ವರ್ಕ್ ಆಗಲ್ಲ. ಸೊ ಎವ್ರಿಥಿಂಗ್ ಯು ಟು ಬಿಲ್ಡ್ ಇಟ್ ಫ್ರಮ್ ಗ್ರೌಂಡ್ಸ್ ಅಪ್. ಸೊ ಒಂದ್ಸತಿ ನಾನು ರವಿ ಕಾಫಿ ಕುಡಿಯುವಾಗ ಅನ್ಕೊಂತ ಇರ್ತೀವಿ ಇದು ಹೆಂಗೆ ನಾವು ಇದಕ್ಕೆ ಅಂತ. ಬಟ್ ಆಕ್ಚುಲಿ ಹೆಂಗಾಯ್ತು ಇದೆಲ್ಲ ಶುರು ಆಗಿದ್ದು ಹೆಂಗೆ ಅಂದ್ರೆ, ನಾವು ಮಂಡ್ಯದಲ್ಲಿ ಇದ್ವಿ ನಾನು ರವಿ. ಸೊ ಹಿಂಗೆ ಒಂದು ಕಾಫಿ ಮುಖಾಂತರ ಚರ್ಚೆ ಮಾಡ್ತಿರುವಾಗ ಒಬ್ರು ಪ್ರೋಗ್ರೆಸಿವ್ ಫಾರ್ಮರ್, ಆದರ್ಶ್ ಕಿಸಾನ್ ಅಂತಾನು ಹೇಳ್ತಾರಲ್ಲ, ಸೊ ಅವ್ರ ಹತ್ರ ಒಂದು 80 ಎಕರೆ ಮಂಡ್ಯದ ಹತ್ರ ಜಮೀನಿತ್ತು. ಸೊ ಅವರು ನಮ್ಗೆ ಹೇಳಿದ್ದೇನಂದ್ರೆ, ನೀವ್ ಎಲ್ಲಾ ವೆಹಿಕಲ್ಸ್ನು ಎಲೆಕ್ಟ್ರಿಫೈ ಮಾಡ್ತಾ ಇದೀರಾ, ನೀವ್ ಯಾಕ್ರಪ್ಪ ಒಂದು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡ್ಕೊಡ್ಬಾರ್ದು, ಇಲ್ಲೆಲ್ಲ ನೋಡಿ ಫಾರ್ಮ್ ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಫ್ರೀ ಇದೆ, ಸೊ ನಮ್ಗೆಲ್ಲ ಬಹಳ ಅನುಕೂಲ ಆಗತ್ತೆ ಅಂತ ಅವರು ಹಿಂಗೆ ಒಂದು ಥಾಟ್ ತಲೆಗಿಟ್ರು. ಸೊ ದಟ್ ವಾಸ್ ಅ ಯುರೇಕಾ ಮೂಮೆಂಟ್ ಆಕ್ಚುಲಿ. ಸೊ ನಾನು ರವಿ ತುಂಬಾ ಐಡಿಯಾಸ್ ಗಳೆಲ್ಲ ಲಿಸ್ಟ್ ಡೌನ್ ಮಾಡ್ಕೊಂತ ಇದ್ವಿ, ಒಂದ್ ಸ್ಪ್ರೆಡ್ ಶೀಟ್ ಅಲ್ಲಿ ಬರ್ಕೊಂತ ಇದ್ವಿ, ದಿನ ಇದೇ ಕೆಲಸ ಆಗಿತ್ತು. ಸೊ ಇದು ಒಂದು ಯೂಸರ್ ಇಂದಾನೆ ಬಂದಿದ್ದು. ಒಂಥರ ಇಟ್ ವಾಸ್ ಲೈಕ್ ಹೌದು ಏನು ಅಂತ ನಾವು ಆಮೇಲಿಂದ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಕ್ಚುಲಿ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಸ್ ಎಲ್ಲೂ ಇಲ್ವೇ ಇಲ್ಲ. ಸೊ ದಟ್ ವಾಸ್ ಲೈಕ್ ಒಂಥರ ಐ ಓಪನಿಂಗ್. ಬಟ್ ಬೀಯಿಂಗ್ ಇನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್, ಬೀಯಿಂಗ್ ಇನ್ ಕಾರ್ಪೊರೇಟ್ಸ್, ಸೊ ಯು ಡೋಂಟ್ ಜಂಪ್ ಇನ್ ಟು ಸೊಲ್ಯೂಷನ್ಸ್ ಅಲ್ವಾ. ಸೊ ನಮ್ಗೆ ನಮ್ದೇ ಆದಂತ ಅಪ್ರಹೆನ್ಷನ್ಸ್ ಇತ್ತು. ರೂರಲ್ ಎಲೆಕ್ಟ್ರಿಸಿಟಿ ಹೆಂಗಿರುತ್ತೆ, ಮತ್ತೆ ಎಲ್ಲ ಕಡೆ ರಿಮೋಟೆಸ್ಟ್ ಪ್ಲೇಸ್ ಅಲ್ಲಿ ಕರೆಂಟ್ ಇದೆಯಾ, ಸೊ ಹೆಂಗ್ ಚಾರ್ಜ್ ಮಾಡ್ಕೋಬಹುದು, ನಮ್ದೇ ಆದಂತ ಅಪ್ರಹೆನ್ಷನ್ಸ್. ಕ್ವೈಟ್ ಫ್ರಾಂಕ್ಲಿ ಅಷ್ಟೊಂದು ರಿಮೋಟ್ ಪಾರ್ಟ್ಸ್ ಆಫ್ ಇಂಡಿಯಾಗ್ ನಾವು ಹೋಗೇ ಇರ್ಲಿಲ್ಲ ಮುಂಚೆ. ಸೊ ಆಮೇಲಿಂದ ನಾವು ಒಂದು ಸ್ಮಾಲ್ ಟೀಮ್ ಫಾರ್ಮ್ ಮಾಡ್ಕೊಂಡು ಎಲ್ಲಾ ಕಡೆ ಹೋದ್ವಿ, ಕರ್ನಾಟಕದಲ್ಲಿ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್. ಸೊ ಒಂದ್ ಥಿಂಗ್ ಏನಂದ್ರೆ ಲಾಸ್ಟ್ 10 years ಅಲ್ಲಿ ತುಂಬಾನೇ ಬದಲಾಗಿದೆ. ನೀವ್ ಇವಾಗ ರಾಜಸ್ಥಾನ್, ಗುಜರಾತ್ ಎಲ್ಲ ತಗೊಂಡ್ರೆ ಎನರ್ಜಿ ಸರ್ಪ್ಲಸ್ ಸ್ಟೇಟ್ಸ್ ಇವೆಲ್ಲ. ಸೊ ಇವ್ರು ಎನರ್ಜಿ ಸೆಲ್ ಮಾಡ್ತಾರೆ ಬೇರೆ ಸ್ಟೇಟ್ಸ್ ಗೆ. ಸೊ ರಿಮೋಟೆಸ್ಟ್ ಪಾರ್ಟ್ಸ್ ಅಲ್ಲೂ 8 ಗಂಟೆ 3 phase ಎಲೆಕ್ಟ್ರಿಸಿಟಿ ಸಿಗುತ್ತೆ, 24 hours ಎಲೆಕ್ಟ್ರಿಸಿಟಿ ಇದೆ ಎಲ್ಲ. ಸೊ ಇದೆಲ್ಲ ಜಾಸ್ತಿ ಕಂಫರ್ಟ್ ಕೊಡ್ತು. ಅದಾದ್ಮೇಲೆ ನಾವು ಸಿಮಿಲರ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಇರೋದು ಯಾವ್ಯಾವ ಕಂಟ್ರೀಸ್ ಇದೆ ಅಲ್ಲೆಲ್ಲ ಹೆಂಗಿದೆ ನೋಡೋಣ ಅಂದ್ಬಿಟ್ಟು ಈಸ್ಟ್ ಆಫ್ರಿಕಾ, ಸೌತ್ ಈಸ್ಟ್ ಏಷ್ಯಾಗೆಲ್ಲ ನೋಡಿದ್ವಿ. ಸೊ ಕಿನ್ಯಾಗ್ ಹೋದ್ವಿ, ವಿಯೆಟ್ನಾಂ ಇಲ್ಲೆಲ್ಲ ನೋಡಿದ್ವಿ. ನಮ್ಗೆ ಏನ್ ಅನ್ಸಿದ್ದಂದ್ರೆ ಆಪರ್ಚುನಿಟಿ ತುಂಬಾ ಇದೆ ಇನ್ ಟರ್ಮ್ಸ್ ಆಫ್ ಚೇಂಜಿಂಗ್ ದ ಲೈಫ್ಸ್ ಆಫ್ ದ ಫಾರ್ಮರ್ಸ್. ಇಲ್ಲಿ ಒಂದು ಪ್ರಶ್ನೆ, ನೀವು ಒಂದು ಪ್ರಾಡಕ್ಟ್ ಅನ್ನ ತಲೆಯಲ್ಲಿ ಇಟ್ಕೊಂಡೇ ವಿಸಿಟ್ ಮಾಡ್ತಾ ಇದ್ದೀರಾ ಅಥವಾ ಅಗ್ರಿಕಲ್ಚರ್ ಏನಾದ್ರು ಸ್ಮಾರ್ಟ್ ಸೊಲ್ಯೂಷನ್ ಕೊಡ್ಬೇಕಂತ ಹೋಗ್ತಾ ಇದ್ರ? ಅಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಬಂದು ವೆಹಿಕಲ್ಸ್. ಸೊ ನಮ್ಗಂದ್ರೆ ಇದು ಟ್ರ್ಯಾಕ್ಟರ್ ಅಂತ ಐಡಿಯಾ ಬಂದಿತ್ತು. ಸೊ ನಾವ್ ಏನಂದ್ರೆ ಮೆಕನೈಸೇಷನ್ ಅಲ್ಲಿ ಏನೇನ್ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾವು ರಿಸರ್ಚ್ ಮಾಡಿದ್ದು. ಸೊ ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾವು ವಿ ವರ್ ಬಯಾಸ್ಡ್ ಅರೌಂಡ್ ಮೆಕನೈಸೇಷನ್, ಇಂಪ್ಲಿಮೆಂಟ್ಸ್, ಬಟ್ ವೇರಿಯಸ್ ಅದರ್ ಫಾರ್ಮ್ ಫ್ಯಾಕ್ಟರ್ಸ್. ನಾವು ಇದೇ ಟ್ರ್ಯಾಕ್ಟರ್ ಮಾಡ್ತೀವಿ, ಇದಕ್ಕೋಸ್ಕರ ಸರ್ವೆ ಮಾಡ್ತೀವಿ ಅನ್ನೋ ತರ ಮಾಡ್ಲಿಲ್ಲ. ಸೊ ಆಕ್ಚುಯಲ್ ಕೋರ್ ಪ್ರಾಬ್ಲಮ್ಸ್ ಏನು, ಅಕಸ್ಮಾತ್ ಎಂಟೈರ್ ವ್ಯಾಲ್ಯೂ ಚೈನ್ ನಾವು ಎಲೆಕ್ಟ್ರಿಫೈ ಮಾಡ್ತೀವಿ ಅಂದ್ರೆ ಏನೇನ್ ಚಾಲೆಂಜಸ್ ಬರ್ಬೋದು. ಸೊ ಈ ತರ ದೃಷ್ಟಿಯಿಂದ ನಾವು ಡಿಪ್ಸ್ಟಿಕ್ಸ್ ಎಲ್ಲ ಮಾಡಿದ್ದು. ಸೊ ಆದ್ಮೇಲಿಂದ ಸೊ ಲಾಟ್ ಆಫ್ ಲರ್ನಿಂಗ್ಸ್ ಅಲಾಂಗ್ ದ ವೇ, ಸಿಕ್ಕಾಪಟ್ಟೆ. ಸೋ ಮಚ್ ಸೊ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಕುತ್ಕೊಂಡು ಎಷ್ಟೊಂದು ಅಂದ್ರೆ ನಾವು ಅನ್ಕೊಂಡಿರ್ತೀವಲ್ವಾ, ಅಂದ್ರೆ ರೈತರಿಗೆ ಇದು ಗೊತ್ತಿಲ್ಲ. ಸರ್ ಎಲ್ಲಾ ರೈತರು ಯೂಟ್ಯೂಬ್ ಆಕ್ಸೆಸ್ ಮಾಡ್ತಾರೆ, ಗೂಗಲ್ ಪೇ ಮಾಡ್ತಾರೆ, ಸ್ಮಾರ್ಟ್ ಫೋನ್ ಆಕ್ಸೆಸಿಬಿಲಿಟಿ ಇದೆ, ದೇ ಆರ್ ಆನ್ ಇನ್ಸ್ಟಾಗ್ರಾಮ್, ದೇ ಮೇಕ್ ರೀಲ್ಸ್. ಸೊ ಇಟ್ ವಾಸ್ ಅನ್ ಐ ಓಪನರ್ ಆಕ್ಚುಲಿ. ಸೊ ಅದಾದ್ಮೇಲಿಂದ ವಿ ಗಾಟ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಇಲ್ಲ ದಿಸ್ ಇಸ್ ದ ಒನ್ ದಟ್ ವಿ ಹ್ಯಾವ್ ಟು ಡೂ ಅಂತ. ಸೊ ದಟ್ಸ್ ಹೌ ವಿ ಜಂಪ್ಡ್ ಆನ್ ಟು ಇಟ್. ವಿ ಕ್ವಿಟ್ ಅವರ್ ಜಾಬ್ಸ್. So August of 2023 Moon Rider incorporate ಆಯ್ತು. So we are 2 years into it. So ನಮ್ಮ ಹತ್ರ 3 form factors of electric tractors ಇದೆ. 27 HP, 50 HP, 75 HP. ಮೂರನ್ನು ಹೋಮೋಲೋಗೇಟ್ ಮಾಡಿ ರೋಡ್ ರೆಡಿನೆಸ್ ಮಾಡಿ ಇವಾಗ ಟೆಸ್ಟಿಂಗ್ ಮಾಡ್ತಾ ಇದೀವಿ. And East Africa is also our market and India is our market.